ಅಸ್ಮಿತೆಯ ಬಂಧುಗಳೇ ನಮಸ್ಕಾರ. ಈಗ ಸಂಧಿಕ್ರಿಯೆಗಳಲ್ಲಿ ಮುಂದುವರೆದ ಭಾಗ ಕನ್ನಡ ಸಂಧಿಗಳು. ಕನ್ನಡ ಸಂಧಿಗಳಲ್ಲಿ ನಾವು 3 ವಿಧಗಳಲ್ಲಿ ನಾವು ಸಂಧಿಕ್ರಿಯೆಯನ್ನು ಮಾಡ್ತೀವಿ. ಲೋಪ, ಆಗಮ, ಆದೇಶ. ಅಂದರೆ ಬರೀ ಕನ್ನಡ ಸಂಧಿಗಳು ಅಂತಲೇ ಅಲ್ಲ, ಸಂಧಿಗಳಲ್ಲೇ ನಾವು ಈ 3 ಕ್ರಿಯೆಗಳಲ್ಲಿ ನಾವು ಸಂಧಿಕ್ರಿಯೆಯನ್ನು ಮಾಡ್ತೀವಿ. ಉದಾಹರಣೆಗೆ, ಈಗ ಒಂದು ರೂಮಲ್ಲಿ ನೀವು ಇದ್ದೀರಾ ಅಂತ ಅಂದ್ಕೊಳ್ಳಿ. ರೂಮಿಂದ ನೀವು ಆಚೆ ಹೋಗ್ಬೋದು, ಅಂದರೆ ರೂಮಿಂದ ನೀವು ಎದ್ದೋದ್ರೆ ಲೋಪ. ನೀವು ಕೂತಿರೋ ಕಡೆ ಇನ್ನೊಬ್ಬರು ಯಾರೋ ಬರ್ಬೋದು, ಅಂದರೆ ಆಗಮ. ನೀವು ಹೋಗಿ ಇನ್ನೊಬ್ಬರು ಬರ್ಬೋದು, ಅಂದರೆ ಎಕ್ಸ್ಚೇಂಜ್ ಆಗ್ಬೋದು, ಇದು ಆದೇಶ. ಇದು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದೇ ರೀತಿ ಸಂಧಿ ಕ್ರಿಯೆಗಳಲ್ಲಿ, ಅಂದರೆ ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಎರಡರಲ್ಲೂ ಸಹ ಈ 3 ಕ್ರಿಯೆಗಳು ನಡೆಯುತ್ತೆ. ಯಾವುದು? ಲೋಪ ಆಗುತ್ತೆ, ಆಗಮ ಆಗುತ್ತೆ, ಆದೇಶ ಆಗುತ್ತೆ. ಹಾಗಾಗಿ ಕನ್ನಡ ಸಂಧಿಗಳಿಗೆ ಇದೇ ಹೆಸರುಗಳನ್ನು ಕೊಟ್ಟಿದ್ದಾರೆ. ಕನ್ನಡ ಸಂಧಿಗಳಲ್ಲಿ ಮೊದಲನೇದಾಗಿ ಲೋಪ ಸಂಧಿ. ಲೋಪ ಸಂಧಿ ಮತ್ತು ಆಗಮ ಸಂಧಿ ಏನಿದೆ, ಇದೆರಡು ಸ್ವರ ಸಂಧಿಗಳು. ಯಾಕೆ ಅಂತ ಅಂದರೆ, ಈಗ ನಾವು ಲೋಪ ಸಂಧಿ ನೋಡೋದಾದರೆ, ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದದ ಅಂತ್ಯದ ಸ್ವರವು ಲೋಪವಾದರೆ ಅದು ಲೋಪ ಸಂಧಿ, ಅಂದರೆ ಹೊಟ್ಟೋಗ್ಬಿಡುತ್ತೆ. ಈಗ ತುಪ್ಪಳದ ಅಂತೆ, ತುಪ್ಪಳದ ಆ, ಇಲ್ಲಿ ಆ ಅನ್ನುವಂಥ ಸ್ವರ ಇದೆ. ಉತ್ತರ ಪದದಲ್ಲಿ ಆ ಇದೆ. ಇಲ್ಲಿ ಈ 2 ಅಕ್ಷರಗಳ ನಡುವೆ ಸಂಧಿಯಾದಾಗ ಪೂರ್ವ ಪದದ ಸ್ವರದಲ್ಲಿದ್ದಂತಹ ಒಂದು ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿದ್ದಂತಹ ಸ್ವರ ಹೊರಟೋಯ್ತು. ಅಲ್ಲಿ ಪ್ಲಸ್ ಇದ್ದೇನೆ, ಅಲ್ಲಿದ್ದೇನೆ. ಇಲ್ಲಿ ನೋಡಿ, ಇವನು, ಇಲ್ಲಿ ಉಕಾರ ಬಂದಿದೆ. ಇವನು ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಸ್ವರ ಉ ಬಂದಿದೆ. ಪರಪದದಲ್ಲಿ ಏನಾಗಿದೆ? ಉತ್ತರ ಪದದಲ್ಲಿ ಓ ಬಂದಿದೆ. ಅದೇ ನಾವು ಸಂಧಿ ಕ್ರಿಯೆ ಮಾಡಿದಾಗ ಇವನೊಬ್ಬ, ಅಂದರೆ ಓ ಇಲ್ಲಿ ಬಂದಿದೆ. ಓ ಏನಾಗಿದೆ? ಲೋಪ ಆಗಿದೆ. ಬೆಳ್ಳಗೆ ಆಗಿ, ಬೆಳ್ಳಗಾಗಿ, ಇಲ್ಲಿ ಎಕಾರ ಇದೆ, ಅದೇ ಏನಾಗಿದೆ? ಇಲ್ಲಿ ಬೆಳ್ಳಗಾಗಿ ಅಂದಾಗ ಲೋಪ ಆಗಿದೆ. ಇದು ಲೋಪ ಸಂಧಿ. ನಾವು ಮುಂದೆ ಆಗಮ ಸಂಧಿಯನ್ನು ನೋಡೋದಾದರೆ, ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದದ ಅಂತ್ಯದ ಸ್ವರ ಹಾಗೂ ಉತ್ತರ ಪದದ ಆದಿ ಸ್ವರದ ನಡುವೆ ವಕಾರ ಅಥವಾ ಯಕಾರ ಬಂದು ಸೇರಿದರೆ, ಅಂದರೆ ಆಗಮಿಸಿದರೆ ಅದು ಆಗಮ ಸಂಧಿ. ಇಲ್ಲಿ ಲೋಪ ಸಂಧಿಲಿ ಹೊಟ್ಟೋಯ್ತು. ಇಲ್ಲಿ ಆಗಮ ಸಂಧಿಲಿ ಏನಾಗುತ್ತೆ? ಹೊಸದಾಗಿ ಒಂದು ಬರುತ್ತೆ. ಇಲ್ಲಿ ಕೈ ಪ್ಲಸ್ ಅನ್ನು, ಕೈಯನ್ನು, ಕೈ ಪ್ಲಸ್ ಯು ಪ್ಲಸ್ ಅನ್ನು. ಇಲ್ಲೇನಾಯಿತು? ಯಕಾರ ಹೊಸದಾಗಿ ಬಂತು. ಯಾಕಂದರೆ ಕೈ ಇಲ್ಲೇ ಇದೆ, ಅನ್ನು ಇಲ್ಲೇ ಇದೆ. ಇಲ್ಲಿ ಯಕಾರ ಏನಾಯಿತು? ಬಂತು. ಇಲ್ಲಿ ಆ ಸ್ವರ ಏನಿದೆ ಅದರ ಜೊತೆಗೆ ಇಲ್ಲಿ ಯಾ ಅನ್ನುವಂತಹ ಅಕ್ಷರ, ಅಂದರೆ ವ್ಯಂಜನ ಬಂತು. ಚಳಿ ಪ್ಲಸ್ ಇಂದ, ಚಳಿ ಪ್ಲಸ್ ಯು ಪ್ಲಸ್ ಇಂದ, ಚಳಿಯಿಂದ. ಗುರು ಪ್ಲಸ್ ಅನ್ನು, ಗುರುವನ್ನು. ಸ್ವಾರಸ್ಯ ಪ್ಲಸ್ ಇಲ್ಲ, ಸ್ವಾರಸ್ಯ ಪ್ಲಸ್ ವ ಪ್ಲಸ್ ಇಲ್ಲ, ಸ್ವಾರಸ್ಯವಿಲ್ಲ. ಹೀಗೆ ಯಕಾರ ಬಂದರೆ ಅದನ್ನು ಯಕಾರಾಗಮ ಅಂತ, ವಕಾರ ಬಂದರೆ ಅದನ್ನು ವಕಾರಾಗಮ ಅಂತ ಕರಿತೀವಿ. ಈಗ ನಿಮಗೆ ಈ 3 ಸಂಧಿಕ್ರಿಯೆಗಳು ಅರ್ಥ ಆಗಿಬಿಟ್ರೆ ಮುಂದೆ ಎಲ್ಲವೂ ತುಂಬ ಸುಲಭ ಆಗುತ್ತೆ. ಇದೆಷ್ಟು ಸುಲಭ ಇದೆ ಅಲ್ವಾ? ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದಗಳ ನಡುವೆ ಸಂಧಿಕ್ರಿಯೆ ಆದಾಗ ಅಲ್ಲಿರುವಂತಹ ಸ್ವರ, ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವಂತಹ ಸ್ವರ ಹೊಟ್ಟೋದ್ರೆ ಅದು ಲೋಪ ಸಂಧಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದದ ಅಂತ್ಯದ ಸ್ವರ ಹಾಗೂ ಉತ್ತರ ಪದದ
ಆದಿಸ್ವರದ ನಡುವೆ, ಇವೆರಡರ ಮಧ್ಯ ಯಕಾರ ಅಥವಾ ವಕಾರ ಬಂದರೆ ಅದು ಯಕಾರಾಗಮ ಅಥವಾ ವಕಾರಾಗಮ, ಒಟ್ಟಾರೆ ಆಗಮ ಸಂಧಿ. ಇನ್ನು ನಂತರ ಮೂರನೆಯದ್ದು ಆದೇಶ ಸಂಧಿ. ಈ ಆದೇಶ ಸಂಧಿ ಕನ್ನಡ ವ್ಯಂಜನ ಸಂಧಿ. ಪೂರ್ವ ಪದದ ಅಂತ್ಯದಲ್ಲಿ ಸ್ವರ ಅಥವಾ ವ್ಯಂಜನ ಅಕ್ಷರವಿದ್ದು, ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಸ್ವರ ಅಥವಾ ವ್ಯಂಜನ ಯಾವುದಾದ್ರೂ ಅಕ್ಷರ ಇದ್ದು, ಉತ್ತರ ಪದದ ಆದಿಯಲ್ಲಿ ಕ ತ ಪ ಗಳಿಗೆ ಅದೇ ವರ್ಗದ ಮೂರನೇ ಅಕ್ಷರ ಗ ದ ಬ, ಕ ಖ ಗ, ತ ಥ ದ, ಪ ಫ ಬ. ಅಂದರೆ ಕ ಬಂದರೆ ಅದೇ ವರ್ಗದ ಮೂರನೇ ಅಕ್ಷರ, ತ ಬಂದರೆ ಅದೇ ವರ್ಗದ ಮೂರನೇ ಅಕ್ಷರ, ಪ ಬಂದರೆ ಅದೇ ವರ್ಗದ ಮೂರನೇ ಅಕ್ಷರ ಆದೇಶವಾಗಿ ಬಂದರೆ, ಆದೇಶ ಅಂದರೆ ಬದಲಾಗಿ ಬಂದರೆ, ಕಕಾರಕ್ಕೆ ಬದಲಾಗಿ ಗಕಾರ, ತಕಾರಕ್ಕೆ ಬದಲಾಗಿ ದಕಾರ, ಪಕಾರಕ್ಕೆ ಬದಲಾಗಿ ಬಕಾರ ಬಂದರೆ ಅದು ಆದೇಶ ಸಂಧಿ. ಹಳ ಪ್ಲಸ್ ಕನ್ನಡ ಹಳಗನ್ನಡ, ಕಕಾರಕ್ಕೆ ಬದಲಾಗಿ ಗಕಾರ ಬಂದಿದೆ. ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು, ಕಕಾರಕ್ಕೆ ಬದಲಾಗಿ ಗಕಾರ ಬಂದಿದೆ. ತಲೆ ಪ್ಲಸ್ ತೂಗು ತಲೆದೂಗು, ತಕಾರಕ್ಕೆ ಬದಲಾಗಿ ದಕಾರ ಬಂದಿದೆ. ಹುಲಿ ಪ್ಲಸ್ ತೊಗಲು ಹುಲಿದೊಗಲು, ಇಲ್ಲೂ ಸಹ ತಕಾರಕ್ಕೆ ಬದಲಾಗಿ ದಕಾರ ಬಂದಿದೆ. ಕಣ್ ಪ್ಲಸ್ ಪನಿ ಕಂಬನಿ, ಇಲ್ಲಿ ಪಕಾರಕ್ಕೆ ಬದಲಾಗಿ ಬಕಾರ ಬಂದಿದೆ. ಹೀಗೆ ನಾವು ಲೋಪ, ಆಗಮ, ಆದೇಶ ಮೂರು ಕ್ರಿಯೆಗಳಿಂದ ನಾವು ಕನ್ನಡ ಸಂಧಿಗಳನ್ನು ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಧನ್ಯವಾದಗಳು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.